ಕೆಲಸಗಳು ಬೆಳವಣಿಗೆಯ ರೂಪವನ್ನು ಪಡೆದುಕೊಳ್ಬೇಕಂದ್ರೆ ನಾವು ಸಿದ್ಧರಾಗೆ ಫೀಲ್ಡ್‌ಗೆ ಇಳಿಬೇಕು ಅನ್ನೋದು ಸಿನಿಮಾದವರ ಒಂದು ಫಾರ್ಮುಲಾ. ಆ ಫಾರ್ಮುಲಾನ ಯಾವಾಗಲೂ ಕೂಡ ತಾವು ತಮ್ಮ ಸಿನಿಮಾಗಳಲ್ಲಿ ಹಾಕೋರು ನಿರ್ದೇಶಕರು ಸಂತೋಷ್ ಕುಮಾರ್ ಅವರು. ಯುವ ಸರ್ಕಾರ್ ಚಿತ್ರದ ಟೀಸರ್ ರಿಲೀಸ್ ಆಗಿದೆ. ಟೀಸರ್ ಜೊತೆಗೆ ಒಂದಷ್ಟು ಹೊಸ ಸುದ್ದಿಗಳನ್ನ ನಮ್ಮ ಜೊತೆ ಹಂಚಿಕೊಳ್ತಾ ಹೋಗ್ತಾರೆ. ಸಂತೋಷ್ ಸರ್, ಭೇಟಿಯಾಗಿ ತುಂಬಾ ದಿನಗಳಾಗಿತ್ತು. ಕ್ಯಾಂಪಸ್ ಕ್ರಾಂತಿ ಸಿನಿಮಾ ರಿಲೀಸ್ ಹೌದು. ಟೈಮಲ್ಲಿ ಸಿಕ್ಕಿದ್ವಿ. ಬಹಳ ಯೂತ್‌ಫುಲ್ ಆಗಿರೋ ಕಾಂಟೆಂಟನ್ನ ನೀವು ಕ್ರಿಯೇಟ್ ಮಾಡ್ತಾ ಹೋಗ್ತೀರಾ. ಮೊದಲ ಬಾರಿಗೆ ಒಂದು ರೆವಲ್ಯೂಷನ್ ಸೃಷ್ಟಿಸ್ತಾ ಇದ್ದೀರಾ. ಏನು ಇದರ ಸ್ಪೆಷಾಲಿಟಿ? ಹಾಯ್ ಕಾರ್ತಿಕ್, ಹೇಗಿದ್ದೀರಾ? ಸೊ ಆಫ್ಟರ್ ಲಾಂಗ್ ಟೈಮ್ ಮೀಟ್ ಮಾಡ್ತಾ ಇರೋದು ಮತ್ತೆ ಆಫ್ಟರ್ ಕ್ಯಾಂಪಸ್ ಕ್ರಾಂತಿ. ಸೊ 2023 ರಿಲೀಸ್ ಆಗಿತ್ತು. ಸೊ ಈಗ ಕಮ್ ಅಪ್ ವಿತ್ ಕಾನ್ಸೆಪ್ಟು ಯುವ ಸರ್ಕಾರ ಅಂತ. ಸೊ ನೀವೇ ಹೇಳ್ದಂಗೆ ಒಂದು ರೆವಲ್ಯೂಷನ್ ಅಂತ ಹೇಳಿದ್ರಿ. ಸೊ ಇದು ರೆವಲ್ಯೂಷನ್ ಅನ್ನೋದಕ್ಕಿಂತ ಒಂದು ಒಂದು ಇನ್ಸ್ಪಿರೇಷನ್ ಆಗಿ ತಗೋಬೋದು. ಈ ಒಂದು ಕತೆ ಬೇಸಿಕಲಿ ನನಗೊಂದು ಗ್ಯಾಪ್ ಇತ್ತು. ಕ್ಯಾಂಪಸ್ ಕ್ರಾಂತಿ ಆದಮೇಲೆ ಐ ವಾಂಟ್ ಟು ಲುಕ್ ಫಾರ್ ಅ ಡಿಫ್ರೆಂಟ್ ಒಂದು ಯೂನಿವರ್ಸಲ್ ಕಾನ್ಸೆಪ್ಟ್ ಹುಡುಕ್ತಾ ಇದ್ದೆ ನಾನು. ಆವಾಗ ನಾನು ಬಾಂಬೆಗೆ ಹೋದಾಗ ಅಲ್ಲಿ ಕೆಲವು ಅಸೋಸಿಯೇಷನ್ಸ್ ಇತ್ತು, ರಾಬಿನ್ಹುಡ್ ಅಸೋಸಿಯೇಷನ್ಸ್ ಅಂತ. ಸೊ ಆವಾಗ ಅಲ್ಲಿ ಅಸೋಸಿಯೇಷನಲ್ಲಿ ವಿಚಾರಿಸಿದಾಗ ಅವ್ರು ಏನು ಮಾಡ್ತಾರೆ, ಈ ಅಸೋಸಿಯೇಷನಲ್ಲಿ ಏನು ಮಾಡ್ತಾರೆ ಅಂತ ಅಂದಾಗ ಅವರು ಆ ವಿಷಯ ಕೇಳಿ ನಾನೇ ಶಾಕ್ ಆಗಿಬಿಟ್ಟೆ. ಸೊ ಆ ರಾಬಿನ್ಹುಡ್ ಅಸೋಸಿಯೇಷನ್ ಬಂದು ಅವರೊಂದು ಈಗ ದೊಡ್ಡ ದೊಡ್ಡ ಪಾರ್ಟೀಸ್ಗಳಲ್ಲಿ ಮತ್ತು ದೊಡ್ಡ ರಾಜಕೀಯ ಪಾರ್ಟಿ ಆಗಿರ್ಬೋದು ಅಥವಾ ದೊಡ್ಡ ದೊಡ್ಡ ಪಾರ್ಟೀಸಲ್ಲಿ ಲೆಫ್ಟ್ ಓವರ್ ಫುಡ್ಸ್ನ ಕಲೆಕ್ಟ್ ಮಾಡ್ತಾರೆ. ಅದನ್ನು ಕಲೆಕ್ಟ್ ಮಾಡಿ ಬಡವರಿಗೆ ಹಂಚ್ತಾರೆ, ಸ್ಲಮ್ಗಳಲ್ಲಿ ಅದನ್ನು ಹಂಚ್ತಾರೆ. ಸೊ ಅಂಥ ಒಳ್ಳೆ ಕೆಲಸಗಳು ಅವ್ರು ಮಾಡ್ತಾ ಇದ್ದಾರೆ. ಸೊ ಈ ಥರ ರಾಬಿನ್ಹುಡ್ ಅಸೋಸಿಯೇಷನ್ ಬಂದು ಬರೀ ಬಾಂಬೆಲಿ ಮಾತ್ರ ಇಲ್ಲ, UK, US ಎಲ್ಲ ಕಡೆನೂ ಇದೆ ಇದು. ಸೊ ಇಟ್ಸ್ ಅ ವೆರಿ ಯೂನಿವರ್ಸಲ್ ಕಾನ್ಸೆಪ್ಟ್. ಸೊ ನಾನು ರಾಬಿನ್ಹುಡ್ ಪರ್ಸ್ನಾಲಿಟಿ ಬಗ್ಗೆ ತಿಳ್ಕೊಂಡಾಗ ತುಂಬ ಇನ್ಸ್ಪೈರ್ ಆಯ್ತು ನನಗೆ. ಸೊ ಯಾಕೆ ನಾನು ಈ ರಾಬಿನ್ಹುಡ್ ಒಂದು ಪರ್ಸ್ನಾಲಿಟಿ ಮೇಲೆ ಯೋಚನೆ ಮಾಡಬಾರ್ದು ಅಂತ ಹೇಳ್ಬಿಟ್ಟು ಅದ್ರ ಮೇಲೆ ನಾನು ಕತೆ ಸ್ಟಾರ್ಟ್ ಮಾಡಿದೆ. ಸೊ ಅದಾದಮೇಲೆ ಹೋಗ್ತಾ ಹೋಗ್ತಾ ಅವ್ನು ಬೇಸಿಕಲಿ ಅದು ಹಿಂದಿಯಲ್ಲಿ ಅದೊಂದು ಇದಿದೆ, ಗರೀಬೋಂ ಕಾ ಬಾದ್ಶಾ ಅಂತ. ಸೊ ಅಂದರೆ ಅಸಹಾಯಕರಿಗೆ ಸಾಥ್ ಕೊಡುವಂಥ ವ್ಯಕ್ತಿ ಅವನು. ಸೊ ಅವನ ಬಗ್ಗೆ ಎಷ್ಟೋ ಜನಕ್ಕೆ ಗೊತ್ತಿಲ್ಲ. ಸೊ ಅದು ಒಂದು ಎಳೆ ಇಟ್ಕೊಂಡು ಐ ಸ್ಟಾರ್ಟೆಡ್ ದಿಸ್ ಕಾನ್ಸೆಪ್ಟ್. ಆಮೇಲೆ ಕನ್ನಡಕ್ಕೆ ಅಂತ ಬಂದಾಗ ನಾನು ಅದನ್ನು ಯುವ ಸರ್ಕಾರ ಅಂತ ಟೈಟಲ್ ಮಾಡಿದೆ. ಅಂದರೆ ಸರ್ಕಾರ ಅಂದ ತಕ್ಷಣ ಇಟ್ಸ್ ನಾಟ್ ಜಸ್ಟ್ ಗೌರ್ಮೆಂಟ್, ಇಟ್ಸ್ ಒಂದು 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 ಅಸೋಸಿಯೇಷನ್ ಅಂತ ಹೇಳ್ಬೋದು ಅಥವಾ ಒಂದು ಗ್ಯಾಂಗ್ ಅಂತ ಹೇಳ್ಬೋದು. ಸೊ ಅದಕ್ಕೆ ಯುವ ಸರ್ಕಾರ ಅಂತಲೇ ಯುವ ಸಾಮ್ರಾಜ್ಯ ಥರ ಅದಕ್ಕೆ ಒಂದು ಟೈಟಲ್ ಮಾಡಿದೆ. ಆಮೇಲೆ ಈ ತಮಿಳಲ್ಲಿ ಯುವನ್ ರಾಬಿನ್ಹುಡ್ ಅಂತ, ಹಿಂದಿಲೂ ಯುವನ್ ರಾಬಿನ್ಹುಡ್ ಅಂತ. ಸೊ ಯುವನ್ ಅಂದರೆ ಇಟ್ಸ್ ಲೇಟೆಸ್ಟ್, ನ್ಯೂ. ವಿ ಆರ್ ನಾಟ್ ಕಾಪಿಯಿಂಗ್ ಆರ್ ವಿ ಆರ್ ನಾಟ್ ಡೂಯಿಂಗ್ ಎನಿ ಬಯೋಗ್ರಫಿ ಆಫ್ ರಾಬಿನ್ಹುಡ್, ಆ ಥರ ಏನಿಲ್ಲ. ಇದು ನ್ಯೂ, ಒಂದು ಹೊಸ, ಒಂದು ಇನ್ಸ್ಪೈರ್ ಮಾಡುವಂಥ ಒಂದು ಯೂತ್ಫುಲ್ ಕಂಟೆಂಟ್, ಯೂನಿವರ್ಸಲ್ ಆಗಿತ್ತು ಕಂಟೆಂಟ್. ಅದಕ್ಕೋಸ್ಕರ ಐ ಚೋಸನ್ ದಿಸ್ ಕಾನ್ಸೆಪ್ಟ್. ಪ್ರತಿಯೊಬ್ಬ ನಿರ್ದೇಶಕನು ಟೇಬಲ್ ವರ್ಕ್ ಮಾಡೋವಾಗ ಒಂದಷ್ಟು ರೂಪುರೇಷೆಗಳನ್ನ ಹಾಕೊಳ್ತಾನೆ, ಬ್ಲೂ ಪ್ರಿಂಟ್ ಅಂತ ಹೇಳ್ತೀವಿ. ಜಾಹ್ನವಿಯವರಲ್ಲಿ ನಿಮ್ಮ ಹೀರೋಯಿನ್ ಹೇಗೆ ಕಾಣಿಸಿದ್ರು? ಜಾನ್ವಿ ಅವ್ರು ಆ್ಯಕ್ಚುಲಿ ನಾನು ಅವ್ರದ್ದು ಇಂಟರ್ವ್ಯೂಸ್ ಎಲ್ಲ ನಾನು ನೋಡ್ತಾ ಇದ್ದೆ. ಆಮೇಲೆ ಕೆಲವು ಕಡೆ ಮೀಟು ಮಾಡಿದ್ವಿ ನಾವು. ಸೊ ಅವಾಗ ನನಗೆ ಅನಿಸ್ತಾ ಇತ್ತು, ಇವರು ಹೀರೋಯಿನ್ ಥರ ಕಾಣಿಸ್ತಾರೆ, ಒಂದು ಆ್ಯಕ್ಟ್ರೆಸ್ ಕಾಣಿಸ್ತಾ ಇದ್ದಾರೆ. ಸೊ ನನಗೊಂದು ಇಂಟ್ಯೂಷನ್ ಇತ್ತು, ಬಟ್ ಅವ್ರು ಆ್ಯಕ್ಟ್ ಮಾಡ್ತಾರೆ ಅಂತ ನಂಗೆ ಗೊತ್ತಿರಲಿಲ್ಲ. ಆಮೇಲೆ ಯಾವುದೋ ಒಂದು ಸಿನಿಮಾ ಮಾಡಿದ್ದಾರೆ ಅಂತ ಯಾರೋ ಹೇಳಿದ್ರು ನನಗೆ, ಯಾವುದೋ ಒಂದು ಟೀಸರ್ ಕಳಿಸಿದ್ರು, ಯಾರೋ ಟ್ರೈಲರ್ ಕಳಿಸಿದ್ರು. ಸೊ ಆಮೇಲೆ ಪಿಕ್ಚರ್ ಮಾಡ್ತಾ ಇದ್ದಾರೆ ಅಂತಂದರು. ಅದಾದಮೇಲೆ ನಾನು ನಮ್ಮ ಮೂವಿಗೆ ಹೀರೋಯಿನ್ಸ್ ಹುಡುಕ್ತಾ ಇದ್ವಿ ನಾವು. ಸೊ ನಾವು ತಮಿಳಲ್ಲಿ ಇರೋರ್ನೂ ಮಾಡಿದ್ದೀವಿ, ಹಿಂದಿಲಿ ಇರೋರ್ನೂ ಮಾಡಿದ್ದೀವಿ. ಸೊ ಕನ್ನಡದಂತ ಬಂದಾಗ ಕನ್ನಡ ಕನ್ನಡದವರೇ ಬೇಕು ಅಂತ ಹುಡುಕಿದ್ವಿ ನಾವು. ಸೊ ಆವಾಗ ಜಾನ್ವಿಯವ್ರ ಪರಿಚಯ ಆಯಿತು. ಪರಿಚಯ ಆದಮೇಲೆ ನಾನು ಹೇಳಿದೆ, ಜಾನ್ವಿಯವರೇ, ನೀವು ಆ್ಯಸ್ ಅ ಆ್ಯಂಕರ್ ನಾನು ನಿಮ್ಗೆ ನೋಡಿರ್ಬೋದು ಅಥವಾ ಆ್ಯಸ್ ಅ ಬಿಗ್ ಬಾಸಲ್ಲೂ ನಿಮ್ಗೆ ನೋಡಿರ್ಬೋದು, ಬಟ್ ನಮ್ಮ ಮೂವಿಗೆ ಆ್ಯಸ್ ಅ ಹೀರೋಯಿನ್ ನೋಡೋಕ್ಕೆ ಇಷ್ಟಪಡ್ತೀನಿ ಅಂದ್ಬಿಟ್ಟು, ಅವರಲ್ಲಿ ಒಂದು ಒಳ್ಳೆ ಪ್ರತಿಭೆ ಇದೆ, ಪ್ಲಸ್ ಆಮೇಲೆ ಒಂದು ಒಳ್ಳೆ ಪರ್ಸ್ನಾಲಿಟಿ, ಒಂದು ಹಂಬಲ್ನೆಸ್ ಇದೆ. ಆಮೇಲೆ ಒಂದು ಎಷ್ಟೋ ಜನ ನೋಡ್ತೀನಿ, ಒಂದು ಮೂವಿ ಮಾಡಿದ ತಕ್ಷಣ ಅಥವಾ ತುಂಬ ಕಾಂಟ್ಯಾಕ್ಟ್ಸ್ ಇದೆ ಅಂದ ತಕ್ಷಣ ತುಂಬ ಕೊಬ್ಬು ದುರಹಂಕಾರ ಎಲ್ಲ ಇರುತ್ತೆ, ಆದರೆ ಅದು ಯಾವುದೂ ಕಾಣಿಸಿಲ್ಲ. ಒಂದು ಹೀರೋಯಿನಿಗೆ ಇರೋ ಕ್ವಾಲಿಟಿ ಎಲ್ಲ ಅವರಲ್ಲಿದೆ. ಅದಾದಮೇಲೆ ನಾನು ಫೈನಲ್ ಮಾಡಿದೆ ಅವ್ರನ್ನ. ಚಿತ್ರದ ಕತೆ ತುಂಬಾ ವಿಷಯಗಳನ್ನ ಹೇಳ್ತಾ ಹೋಗುತ್ತೆ. ಈಗ ಪ್ರಸ್ತುತ ಕಾಲದಲ್ಲಿ ಗಾಂಧಿ ಆಗೋದು ಅಸಾಧ್ಯ ಅಂತ ಹೇಳ್ಬೋದು. ಏನಕ್ಕಂದ್ರೆ ನಮ್ಮ ಯೋಚನೆಗಳು, ನಮ್ಮ ಚಿಂತನೆಗಳೆಲ್ಲವೂ ನಿಧಾನಕ್ಕೆ ಬದಲಾಗ್ತಾ ಹೋಗ್ತಾ ಇದೆ. ನಾವೆಲ್ಲರೂ ಕೂಡ ಯಾವುದೋ ಒಂದು ರೇಸಲ್ಲಿ ಬಿದ್ದುಬಿಟ್ಟಿದ್ದೀವಿ. ಇಂಥ ಟೈಮ್ನಲ್ಲಿ ಒಂದು ಪಾತ್ರ, ನಿಮ್ಮ ಸಿನಿಮಾದ ಪಾತ್ರ ಅದನ್ನೇ ಹೇಳಕ್ ಹೊರಡುತ್ತೆ. ನಾವು ಗಾಂಧೀಜಿಯವ್ರನ್ನ ಎಷ್ಟು ಮರೆತು ಬಿಟ್ಟಿದ್ದೀವಿ ಅಂತ. ನಾವು ನೋಟಲ್ಲಿ ಮಾತ್ರ ಗಾಂಧೀಜಿನ ನೋಡೋ ಥರ ಆಗಿದೆ. ಈ ವಿಷಯಗಳು ಈಗ ಹೇಗೆ ರಿಲೆವೆಂಟ್ ಆಗುತ್ತೆ? ಇದು ಆ್ಯಕ್ಚುಲಿ ತುಂಬ ಒಳ್ಳೆ ಕ್ವೆಶ್ಚನ್ ಕೇಳಿದ್ರೆ. ನಮ್ಮ ಮೂವಿ ಎಳೆನೇ ಅದರಿಂದ. ಆ್ಯಕ್ಚುಲಿ ತಾಯಿ ಮಗಂದೇ ಇದು ಕತೆ. ಇದು
ತಾಯಿ ಮಗನಿಗೆ ಗಾಂಧಿ ಅಂತ ಹೆಸರಿಡ್ತಾರೆ. ಸೊ ಗಾಂಧಿ ಥರನೇ ಬೆಳೆಸ್ತಾರೆ. ಅವ್ನು ಯಾವುದು ನಾನ್ ವೈಲೆನ್ಸ್ಗೆ ಹೋಗ್ಬಾರ್ದು, ಅವನು ಇದೇ ಥರ ನೀಟಾಗಿ ಬೆಳಿಬೇಕು, ಆನೆಸ್ಟಾಗಿ ಪಂಕ್ಚುವಲ್ ಆಗಿ ಅದೇ ಥರನೇ ಬೆಳಿಬೇಕು ಅಂತ ಅದೇ ಥರ ಬೆಳೆಸ್ತಾಳೆ ತಾಯಿ. ಆದರೆ ಮಗನ್ ತುಂಬ ಜನ ರೇಗಿಸ್ತಾ ಇರ್ತಾರೆ, ಇದು ಗಾಂಧಿ ನೀನು, ಗಾಂಧಿ ನೀನು ಅಂತೆಲ್ಲ ತುಂಬ ಚುಡಾಯಿಸ್ತಿರ್ತಾರೆ ಸ್ಕೂಲಲ್ಲಿ, ಇದ್ರ ಕಡೆ ಹೊರಗಡೆ ಎಲ್ಲ. ಆದ್ರೂ ಒಂದು ದಿವಸ ಅವ್ನು ಕೇಳ್ತಾನೆ ಅಮ್ಮನಿಗೆ, ಯಾಕಮ್ಮ ನನಗೆ ಈ ಥರ ಹೆಸರಿಟ್ಟೆ, ನನಗೆ ಈ ಥರ ಯಾಕೆ ಬೆಳೆಸ್ತಿದ್ಯಾ, ಎಲ್ಲರೂ ನನ್ನ ಮೇಲೆ ಜೋಕ್ ಮಾಡ್ತಾರೆ, ಇದು ಮಾಡ್ತಾರೆ, ಏನು ಏನು ಅಂತ ಕೇಳಿದಾಗ ಅವಳು ಹೇಳ್ತಾಳೆ, ಯಾರು ಏನೇ ಅಂದರೂ ಪರವಾಗಿಲ್ಲ, ಗಾಂಧಿ ಅಂದರೆ ಅವ್ರದ್ದು ವ್ಯಕ್ತಿತ್ವ ತುಂಬ 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 ಮೇಲೆ, ಎಲ್ಲರಿಗಿಂತ ಮೇಲೆ. ಯಾಕೆ ಅಂದರೆ ಎಷ್ಟೋ ಜನ ಸ್ವಾತಂತ್ರ್ಯಕ್ಕೆ ಹೋರಾಡಿದ್ದಾರೆ, ಬಟ್ ಆದರೆ ಗಾಂಧಿ ಮುಂದೆ ನಿಂತು ಪ್ರತಿಯೊಬ್ಬರ ಜೊತೆ ನೆಗೋಷಿಯೇಟ್ ಮಾಡಿ, ಬ್ರಿಟಿಷರ ಜೊತೆ ನೆಗೋಷಿಯೇಟ್ ಮಾಡಿ ಅದನ್ನು ನಾನ್ ವೈಲೆನ್ಸಿಂದನೇ ನಮಗೆ ಸ್ವಾತಂತ್ರ್ಯ ತಂದುಕೊಟ್ರು. ಸೊ ಅಂಥ ವ್ಯಕ್ತಿ ಎಲ್ಲೂ ಸಿಗಲ್ಲ. ಅದಕ್ಕೆ ನನ್ನ ಮಗ ಆ ಥರ ಆಗಬೇಕು ಅಂತ ನಾನು ಹೆಸರಿಟ್ಟಿದ್ದೀನಿ. ಸೊ ನಿನಗೆ ಯಾವುದೇ ಕಾರಣಕ್ಕೂ ಈ ವೈಲೆನ್ಸ್ ಇದೆಲ್ಲ ಬರಬಾರ್ದು ಅಂತ ಹೇಳ್ಬಿಟ್ಟು ಆ ತಾಯಿ ಅವಳನ್ನ ಗಾಂಧಿ ಅಂತಲೇ ಹೆಸರಿಡ್ತಾರೆ. ಬಟ್ ಆದರೆ ಹೋಗ್ತಾ ಹೋಗ್ತಾ ಆಮೇಲೆ ಅವನಿಗೆ ಗೊತ್ತಾಗುತ್ತೆ, ಅವನು ಆ್ಯಕ್ಚುಲಿ ಅವ್ರ ಅಪ್ಪನೂ ಗಾಂಧಿ ಫಾಲೋವರ್ ಅಂತ ಹೇಳಿರ್ತಾರೆ, ಸುಳ್ಳು ಹೇಳ್ತಾಳೆ ಅಮ್ಮ. ಆದರೆ ಅವನೊಬ್ಬ ಡಾಕು ಮಗ, ಡಕಾಯತ್ ಮಗ. ಸೊ ಅದಕ್ಕೆ ಅವನಿಗೆ ಆಮೇಲೆ ಗೊತ್ತಾದಾಗ ಅಮ್ಮಂಗೆ ಕೇಳ್ತಾನೆ, ಯಾಕಮ್ಮ ನನ್ನ ಹತ್ರ ಮುಚ್ಚಿಟ್ಟೆ ಇದು, ನನ್ನ ತಂದೆ ಹಾದಿಲೇ ನಾನು ಹೋಗೋಕೆ ಇಷ್ಟಪಡ್ತೀನಿ, ಈ ಕಲಿಯುಗದಲ್ಲಿ ನಾವು ಈ ಥರ ಇರೋಕ್ಕಾಗಲ್ಲ, ಹಂಗಂತ ನಾನು ಡಕಾಯತ್ ಆಗಲ್ಲ, ನಾನು ಜನಕ್ಕೆ ಒಳ್ಳೇದೇ ಮಾಡ್ಕೊಂಡು ಬರ್ತೀನಿ ಅಂತೇಳಿ ನಿಮ್ಮ ಆಶೀರ್ವಾದ ಬೇಕು ಅಂದ್ಬಿಟ್ಟು ಹೊರಡ್ತಾನೆ. ಅವನು ತಂದೆ ಹಾದಿಗೆ ಹೊರಡ್ತಾನೆ. ಬಟ್ ಆದರೆ ಅವ್ನು ಡಕಾಯತ್ ಆಗಲ್ಲ, ಅವ್ನು ರಾಬಿನ್ ಹುಡ್ ಆಗ್ತಾನೆ. ಸೊ ದಿಸ್ ಒನ್ ಲೈನ್ ಆಫ್ ದ. ಕನ್ನಡದಲ್ಲಿ ಮೂಲವಾಗಿ ಸಿನಿಮಾವನ್ನ ರೆಡಿ ಮಾಡಿಕೊಂಡು ರಿಲೀಸ್ ಮಾಡೋದಕ್ಕೆ ಒಂದಷ್ಟು ಚಾಲೆಂಜಸ್ಗಳಿದೆ. ಬೇರೆ ಬೇರೆ ಭಾಷೆಯಲ್ಲೂ ನಮ್ಮ ಕಂಟೆಂಟ್ ರೀಚ್ ಆಗಬೇಕು ಅನ್ನೋದು ಕೂಡ ಒಂದು ಓಟ. ಎರಡನ್ನೂ ಆಸ್ ಅ ಕ್ರಿಯೇಟರ್ ಆಗಿ ಹೇಗೆ ನೋಡ್ತೀರಾ ನೀವು? ಇಲ್ಲ, ಇದು ಆ್ಯಕ್ಚುಲಿ ತುಂಬ ಇಂಪಾರ್ಟೆಂಟ್, ರೀಚ್ ಮಾಡಿಸೋದು. ಇವಾಗ ಬರೀ ಕನ್ನಡ ಮಾರ್ಕೆಟ್ ಬಂದು ತುಂಬ ಕಮ್ಮಿ ಇದೆ, ಅಂದರೆ ಸ್ಮಾಲ್ ಇದೆ. ಸೊ ಇವಾಗ ಹೊರಗಡೆ ಹೋದಾಗ, ಈಗ ಸಿನಿಮಾ ರಿಲೀಸ್ ಆದಮೇಲೆ ನಾವು ಬಿಸ್ನೆಸ್ ಮಾಡಬೇಕು ಮತ್ತು ಮಾರ್ಕೆಟಲ್ಲಿ ನಮ್ಮದು ಕಂಟೆಂಟ್ ರೀಚ್ ಆಗಬೇಕಂದಾಗ ತುಂಬ ಹೊಡ್ತಾ ಇದೆ ಬರೀ ಕನ್ನಡ ಇಟ್ಕೊಂಡು ಹೋದಾಗ. ಸೊ ಅದಕ್ಕೆ ನಾವು 3 ಲ್ಯಾಂಗ್ವೇಜಲ್ಲಿ ಮಾಡಿದಾಗ ಏನಾಗುತ್ತೆ, ರೀಚ್ ಜಾಸ್ತಿ ಆಗುತ್ತೆ, ಮಾರ್ಕೆಟ್ ವ್ಯಾಲ್ಯೂನು ಇನ್ಕ್ರೀಸ್ ಆಗುತ್ತೆ ಹೊರಗಡೆ. ಅದೆಲ್ಲ ಉದ್ದೇಶದಲ್ಲಿ ಇಟ್ಕೊಂಡೇ ನಾವು ಯೂನಿವರ್ಸಲ್ ಕಾನ್ಸೆಪ್ಟ್ ಆಗಿರೋದ್ರಿಂದ ನಾವು 3 ಲ್ಯಾಂಗ್ವೇಜಲ್ಲಿ ಇಟ್ಕೊಂಡು ಮಾಡಿದ್ದೀವಿ ಇದನ್ನು. ಸೊ ನಮಗೆ ರೀಚ್ ಈಸ್ ವೆರಿ ಇಂಪಾರ್ಟೆಂಟ್. ಯಾವುದೇ ಒಂದು ಕಂಟೆಂಟು ಬರೀ 4 ಗೋಡೆ ಮಧ್ಯದಲ್ಲೇ ಇರಬಾರ್ದು, ನಾವು ಒಂದು ಹೊರಗಡೆ ತೊಗೊಂಡು ಹೋಗ್ಬೇಕು ಅನ್ನೋ ಉದ್ದೇಶದಲ್ಲೇ ನಾನು ಇದನ್ನು 3 ಭಾಷಾದಲ್ಲಿ ಮಾಡಿರೋದು. ಆಮೇಲೆ ಎಲ್ಲ ಆರ್ಟಿಸ್ಟು ಅಷ್ಟೇ, ತಮಿಳವ್ರನ್ನೂ ಹಾಕಿದ್ದೀವಿ, ಹಿಂದಿಯವ್ರನ್ನೂ ಹಾಕಿದ್ದೀವಿ, ನಮ್ಮ ಕನ್ನಡದವ್ರನ್ನೂ ಹಾಕಿದ್ದೀವಿ. ಸೊ ಒಂದು ಒಳ್ಳೆ ಕಂಟೆಂಟ್ ಏನೇನು ಡಿಮ್ಯಾಂಡ್ ಮಾಡಿದೆ ಅದನ್ನು ಸ್ಯಾಟಿಸ್ಫೈ ಮಾಡ್ತಾ ಇದ್ದೀನಿ ಆದಷ್ಟು. ಕೊನೆಯದಾಗಿ, ಜೊತೆಗಿರದ ಜೀವ ಎಂದೆಂದಿಗೂ ಜೀವಂತ ಅಂತೀವಿ. ವ್ಯಕ್ತಿ ಹೋಗಿರ್ಬೋದು, ವ್ಯಕ್ತಿತ್ವ ಯಾವಾಗಲೂ ಶಾಶ್ವತ. ನೀವು ಅಪ್ಪು ಸರ್ಗೆ ತುಂಬ ಕ್ಲೋಸ್ ಆಗಿದ್ರಿ. ನಿಮ್ಮ ವಾಟ್ಸಪ್ DPಯಲ್ಲೂ ಇವಾಗಲೂ ಅವ್ರ ಫೋಟೋ ಹಾಗೇ ಇದೆ. ಅವರು ನಿಮಗೆ ಕೊಟ್ಟಂಥ ಒಂದು ಬೆಸ್ಟ್ ಅಡ್ವೈಸ್ ನೆನಪಿಸ್ಕೋಬೋದಾ? ಇಲ್ಲ, ಅವ್ರು ಯಾವಾಗಲೂ ಸಿಕ್ಕಿದಾಗಲೂ, ಸಂತೋಷ್ ಟೈಮ್ ವೇಸ್ಟ್ ಮಾಡಬೇಡ, ಯಾವುದಾದ್ರೂ ಒಳ್ಳೆ ಕೆಲಸ ಮಾಡಿ, ಯಾವುದಾದ್ರಾಗಲಿ ಅದನ್ನು ನೀಟಾಗಿ ಮಾಡು, ಯಾವತ್ತೂ ಟೈಮ್ ವೇಸ್ಟ್ ಮಾಡಬೇಡ, ಟೈಮನ್ನು ಚೆನ್ನಾಗಿ ಯುಟಿಲೈಸ್ ಮಾಡ್ಕೊ. ಇದು ಯಾವಾಗಲೂ ಸರ್, ನಾನು ಯಾವುದೇ ಒಂದು ಮದುವೆ ಮನೆ ಫಂಕ್ಷನ್ಗೆ ಹೋಗಲಿ ಅಥವಾ ಎಲ್ಲರೂ ಒಂದು ಕಡೆ ಕಸಿನ್ಸ್ ಸೇರ್ತೀವಿ ಊಟಕ್ಕೆ, ಎಲ್ಲೋದ್ರೂ ಸಂತೋಷ್ ಪ್ಲೀಸ್ ಬಿ ಯುಟಿಲೈಸಿಂಗ್ ಯುವರ್ ಟೈಮ್ ಮಾತ್ರ ಯಾವುದೇ ಕಾರಣಕ್ಕೂ ವೇಸ್ಟ್ ಮಾಡಬೇಡ. ಸೊ ಇವಿಷ್ಟು ಆಲ್ವೇಸ್ ಅದನ್ನು ಹೇಳ್ತಾ ಇದ್ರು. ಅದಾದಮೇಲೆ ನನಗೆ ಕ್ಯಾಂಪಸ್ ಕ್ರಾಂತಿ ಟೈಮಲ್ಲೆಲ್ಲ ತುಂಬ ಲಾಂಚ್ ಎಲ್ಲ ಅವರೇ ಮಾಡಿದ್ದು. ಆವಾಗ ಒಂದು ಮಂತ್ ಬಿಫೋರ್ ನಾವು ಭೇಟಿಯಾಗಿದ್ದವ್ರನ್ನ ಒಂದು ಹಗ್ ಮಾಡಿ, ವಿಲ್ ಮೀಟ್ ಅಪ್, ವಿಲ್ ವರ್ಕ್ ಟುಗೆದರ್, ಕಮ್ ಟು ಮೈ ಆಫೀಸ್ ಅಂತ ಹೇಳಿದರು. ದಿಸ್ ಇಸ್ ಲಾಸ್ಟ್ ವರ್ಡ್ಸ್. ಅದನ್ನು ಮರೆಯೋಕ್ಕೆ ಆಗಲ್ಲ ನನಗೆ. ಅದು 1 ಮಂತ್ ಆದಮೇಲೆ ಅವ್ರು ಹೋಗ್ತಾರೆ ಅಂದರೆ ನನಗೆ ನಂಬೋಕ್ಕೂ ಆಗಿಲ್ಲ. ಬಟ್ ಎಲ್ಲೋ ಒಂದು ಕಡೆ ಅವ್ರದ್ದೊಂದು ಎನರ್ಜಿ, ಅದೊಂದು ಪವರ್ ನಮಗೆ ಒಂದು ವೈಬ್ ಆಗಿದೆ ಅಂತ ಅನಿಸುತ್ತೆ. ನಾನು ಅದನ್ನು ಯಾವತ್ತೂ ಮರೆಯೋಂಗಿಲ್ಲ. ಅದು ಕೊನೆ ಕ್ಷಣಗಳಂತೂ ನನಗೆ ಒಂದು ಹಗ್ಗ ಸಿಕ್ತಲ್ಲ, ಅದು ನಾನು ಆ್ಯಕ್ಚುಲಿ ಕಾಲಿಗೆ ನಮಸ್ಕಾರ ಮಾಡ್ಕೊಳಕ್ಕೆ ಹೋದೆ, ಬಿಡಲಿಲ್ಲ ಅವರು, ಹಂಗೆ ಹಗ್ ಮಾಡಿಕೊಂಡ್ರು. ಸೊ ಅದು ನನಗೆ ಯಾವತ್ತೂ ಅದು ಶಾಶ್ವತ. ಅದು ಅವ್ರು ಯಾವಾಗಲೂ ಹೋಗಿದ್ದಾರೆ ಅಂತ ನಾನು ಅಂದ್ಕೊಳ್ಳೋದೇ ಇಲ್ಲ, ಯಾವಾಗಲೂ ನಮ್ಮ ಜೊತೆ ಇದ್ದಾರೆ ಅಂತಲೇ ಅನ್ಕೊತೀನಿ. ಅವರ ಒಂದು ಶಕ್ತಿ ಎವ್ರಿ ಕಲಾವಿದ್ರಿಗೂ ಅದು ಇದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಓಕೆ ಸರ್, ಒಳ್ಳೆಯದಾಗಲಿ. ಕಂಟೆಂಟ್ ಈಸ್ ದಿ ಕಿಂಗ್. ಸಿನಿಮಾ ರಿಲೀಸ್ ದಿನ ಸಿಗೋಣ. ಥ್ಯಾಂಕ್ ಯು ಸೋ ಮಚ್. ಇವಿಷ್ಟು ನಿರ್ದೇಶಕರಾಗಿರೋ ಸಂತೋಷ್ ಕುಮಾರ್ ಅವರ ಮಾತುಗಳು. ಕ್ಯಾಮ್ರಾ ಪರ್ಸನ್ ಪವನ್ ಜೊತೆ ಮಾವಳ್ಳಿ ಕಾರ್ತಿಕ್, ಕರ್ನಾಟಕ ನ್ಯೂಸ್ ಬೀಟ್.